ಕಾಂಗ್ರೆಸ್ ಬೆನ್ನಲ್ಲೇ ಬಿಜೆಪಿಯಲ್ಲೂ ಭರ್ಜರಿಯಾಗಿ ಸರ್ಜರಿ ನಡೀತಾ ಇದೆ. ಬಿಜೆಪಿ ಅಧ್ಯಕ್ಷನ ಜೊತೆಗೆ ವಿಪಕ್ಷ ನಾಯಕರು ಸಹ ಚೇಂಜ್. ಕಾಂಗ್ರೆಸ್ ಬೆನ್ನಲ್ಲೇ ಬಿಜೆಪಿಯಲ್ಲೂ ಭರ್ಜರಿ ಸರ್ಜರಿ. ಬಿಜೆಪಿ ಅಧ್ಯಕ್ಷರ ಜೊತೆಗೆ ವಿಪಕ್ಷ ನಾಯಕರು ಸಹಿತ ಇಲ್ಲಿ ಚೇಂಜ್ ಆಗಬೇಕು. ವಿಪಕ್ಷ ನಾಯಕರನ್ನ ಬದಲಿಸಲು ಮುಂದಾದ ಬಿಜೆಪಿ. ಆರ್ ಅಶೋಕ್ಗೆ ಕೋಕ್ ಕೊಡಲು ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಆರ್ ಅಶೋಕ್ ವಿರುದ್ಧ ಪೂರ್ ಪರ್ಫಾರ್ಮೆನ್ಸ್ ಆರೋಪ ಇದೆ. ಅಶೋಕ್ ಬದಲು ವಿಪಕ್ಷ ನಾಯಕನಾಗಿ ಸುನಿಲ್ ಕುಮಾರ್ ಆಯ್ಕೆ ಮಾಡುವಂತ ಚಾನ್ಸಸ್. ಡಿಕೆಗೆ ಕೌಂಟರ್ ಕೊಡಲು ಸುನಿಲ್ ಸಮರ್ಥ ಎಂಬ ಭಾವನೆಯಿಂದ ಸಮರ್ಥ ಜಾತಿ ಸಮೀಕರಣದ ಲೆಕ್ಕಾಚಾರದಲ್ಲಿ ಬಿಜೆಪಿ ಇದೆ. ಶೀಘ್ರವೇ ಬಿಜೆಪಿ ಹೈಕಮಾಂಡ್ನಿಂದ ಬಿಗ್ ಸರ್ಜರಿ ಆಗುತ್ತೆ. ಕಾಂಗ್ರೆಸ್ ಬೆನ್ನಲ್ಲೇ ಬಿಜೆಪಿಯಲ್ಲೂ ಭರ್ಜರಿ ಸರ್ಜರಿ ನಡೀತಾ ಇದೆ. ಬಿಜೆಪಿ ಅಧ್ಯಕ್ಷರ ಜೊತೆಗೆ ವಿಪಕ್ಷ ನಾಯಕರು ಸಹಿತ ಚೇಂಜ್ ಆಗ್ತಾರೆ. ಆರ್ ಅಶೋಕ್ಗೆ ಕೋಕ್ ಕೊಡೋದಕ್ಕೆ ಬಿಜೆಪಿ ಪ್ಲಾನ್ ಅನ್ನು ರೂಪಿಸಿಕೊಂಡಿದೆ. ಆರ್ ಅಶೋಕ್ ಬದಲು ಯಾರ ಹೆಸರು ಯಾರಿಗೆ ಅಂತ ಬಂದ್ರೆ ಸುನಿಲ್ ಕುಮಾರ್ ಹೆಸರು ಇಲ್ಲಿ ಮುನ್ನೆಲೆಗಿದೆ. ಯಾಕೆ ಸುನಿಲ್ ಕುಮಾರ್ ಆಯ್ಕೆ ಅಂತ ಅಂದ್ರೆ ಡಿಕೆ ಶಿವಕುಮಾರ್ಗೆ ಟಕ್ಕರ್ ಕೊಡೋದಕ್ಕೆ ಸುನಿಲ್ ಕುಮಾರ್ ಒಳ್ಳೆಯರು ಅಂದ್ರೆ ಒಳಿತು ಅನ್ನುವಂತ ನಿಟ್ಟಿನಲ್ಲಿ. ಇದೀಗ ಆರ್ ಅಶೋಕ್ನ ಪುವರ್ ಪರ್ಫಾರ್ಮೆನ್ಸ್ ಅಂತ ಹೇಳಲಾಗ್ತಾ ಇದೆ. ಸುನಿಲ್ ಕುಮಾರ್ ಆಯ್ಕೆ ಯಾಕೆ ಅಂತ ಇಲ್ಲಿ ನೋಡೋದಾದ್ರೆ ಒಬಿಸಿ ಮತಗಳನ್ನ ಸೆಳೆಯಲು ಸುನಿಲ್ ಕುಮಾರ್ಗೆ ಮನೆ ಹಾಕಿದ್ದಾರೆ. ಯಾಕಂದ್ರೆ ಒಬಿಸಿಯಿಂದ ಇರುವಂತದ್ದು ಒಕ್ಕಲಿಗರು ಸಿಎಂ ಇದ್ದಾಗ ವಿಪಕ್ಷ ನಾಯಕರ ಒಬಿಸಿ ಇರೋದು ಬೆಸ್ಟ್ ಅಂತ ಹೇಳಲಾಗಿತ್ತು. ಸಿಎಂ ಪಟ್ಟದಿಂದ ಅಹಿಂದ ಸಿದ್ದು ಕೆಳಗಿಳಿಸಿದ ಕಾಂಗ್ರೆಸ್. ಹೀಗಾಗಿ ಒಬಿಸಿ ಮತ ಬ್ಯಾಂಕ್ ದೃಷ್ಟಿಯಿಂದ ಸುನಿಲ್ ಕುಮಾರ್ಗೆ ಆಯ್ಕೆ ಮಾಡುವಂತ ಚಾನ್ಸಸ್ ಇದೆ. ಒಬಿಸಿ ಸಮುದಾಯದ ಮುಖ ಸುನಿಲ್ ಕುಮಾರ್ಗೆ ಮನೆ ಹಾಕಿದ್ರೆ ಒಬಿಸಿ ಮತಗಳನ್ನ ಸೆಳೆಯಬಹುದು. ಒಕ್ಕಲಿಗರು ಸಿಎಂ ಇದ್ದಾಗ ವಿಪಕ್ಷ ನಾಯಕರ ಒಬಿಸಿ ಇರೋದು ಬೆಸ್ಟ್ ಅಂತ ಜಾತಿವಾರು ಲೆಕ್ಕಾಚಾರ ನೋಡಿದಾಗ ಇಲ್ಲಿ ಈಗ ಸಿದ್ದರಾಮಯ್ಯ ಹಿಂದ ನಾಯಕನನ್ನ ಸಿಎಂ ಪಟ್ಟದಿಂದ ಕೆಳಗಿಳಿಸಿರುವಂತದ್ದು ಕಾಂಗ್ರೆಸ್. 2028ಕ್ಕೆ ಏನೆಲ್ಲ ಲಾಭ ಮಾಡ್ಕೋಬೇಕು ಎಲೆಕ್ಷನಲ್ಲಿ, ವಿಧಾನಸಭಾ ಎಲೆಕ್ಷನಲ್ಲಿ ಗೆಲ್ಲಬೇಕು ಅನ್ನುವಂಥ ಲೆಕ್ಕಾಚಾರವನ್ನ ಇಲ್ಲಿ ಇಟ್ಕೊಂಡು ನೋಡಿದಾಗ ಒಬಿಸಿ ಅಂದ್ರೆ ಸುನಿಲ್ ಕುಮಾರ್ ಒಬಿಸಿಯ ಮುಖ. ಸೊ ಹಾಗಾಗಿ ಒಬಿಸಿಯಿಂದ ವಿರೋಧ ಪಕ್ಷದ ನಾಯಕನಿಗೆ ಆ ಒಂದು ಸ್ಥಾನವನ್ನ ಕೊಟ್ರೆ ಅದು 2028ರ ಚುನಾವಣೆಗೆ ಮತ ಬ್ಯಾಂಕ್ ಅನ್ನ ಸೆಳೆಯೋದಕ್ಕೆ ಪ್ಲಸ್ ಆಗುತ್ತೆ ಅನ್ನುವಂಥದ್ದು. ಈಗ ಒಂದು ಕಡೆ ನೋಡಿ ಡಿಸಿಎಂ ಯಾರಿಗೆ ಕೊಡಬೇಕು ಅಂತ ಜಾತಿವಾರು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಗೊಂದಲ. ಅಹಿಂದ ನಾಯಕ ಸಿದ್ದರಾಮಯ್ಯ ಅವ್ರನ್ನ ಸಿಎಂ ಪಟ್ಟದಿಂದ ಕೆಳಗಿಳಿಸಿ ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ. ಬಟ್ ಇಲ್ಲಿ ಡಿಸಿಎಂ ಸ್ಥಾನದಲ್ಲೂ ಕೂಡ ಗೊಂದಲ ಇದೆ. ಹೀಗಾಗಿ ಅದರ ಲಾಭವನ್ನ ಮಾಡ್ಕೋಬೇಕು ಅನ್ನೋದು ವಿರೋಧ ಪಕ್ಷದ ಪ್ಲಾನ್. ವಿರೋಧ ಪಕ್ಷದ ಸ್ಥಾನದಲ್ಲಿ ವಿರೋಧ ಪಕ್ಷ ನಾಯಕನ ಸ್ಥಾನದಲ್ಲಿ ಒಬಿಸಿ ನಾಯಕನಿಗೆ ನಾವು ಕೊಟ್ರೆ, ಒಬಿಸಿ ಅವನಿಗೆ ನಾನು ಅವಕಾಶವನ್ನ ಮಾಡಿಕೊಟ್ರೆ ಇದು ನಮಗೆ ಎಲೆಕ್ಷನ್ಗೆ ಪ್ಲಸ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಪ್ಲಾನ್ ಅನ್ನ ರೂಪಿಸ್ಕೊಳ್ತಾ ಇದೆ. ಬಟ್ ಯಾವ ರೀತಿಯಾದ ಲೆಕ್ಕಾಚಾರವನ್ನ ಮಾಡ್ಕೊಳ್ಳುತ್ತೆ ಬಿಜೆಪಿ ಅನ್ನೋದು ಕಾದು ನೋಡಬೇಕು. ಈಗಾಗಲೇ ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ನಡೀತಾ ಇರುವಂಥದ್ದು. ಅಧ್ಯಕ್ಷರ ಬದಲಾವಣೆಯ ಜೊತೆಗೆ ವಿಪಕ್ಷ ನಾಯಕನ ಬದಲಾವಣೆಯನ್ನು ಕೂಡ ಆಗಬೇಕು ಅನ್ನುವಂಥದ್ದು ಬಿಜೆಪಿಯಲ್ಲಿ ಇರುವಂತಹ ನಿಲುವು.